ಸನ್ಮಾನ್ಯ ಸಭಾಪತಿಗಳೇ, ನಾನು ಪ್ರಶ್ನೆ ಸಂಖ್ಯೆ 413 ಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರ ಉತ್ತರಗಳನ್ನು ಕೊಟ್ಟಿದ್ದಾರೆ. ನಾನು ಈಗ ತಾನೇ ಸಚಿವರ ಜೊತೆನೂ ಕೂಡ ಇದ್ರ ಬಗ್ಗೆ ಏನೆಲ್ಲ ಉಪ ಪ್ರಶ್ನೆ ಕೇಳಬೇಕು ಅಂತ ಇದ್ದೆ, ಅದನ್ನು ಅವ್ರ ಹತ್ರ ಪ್ರಶ್ನೆ ಕೇಳಿದ್ದೀನಿ. ಸಮಾಧಾನಕರ ಉತ್ತರ ಹೇಳಿದ್ದಾರೆ. ಆದರೆ ಒಂದೇ ಒಂದು ನಿಮ್ಮ ಮೂಲಕ ನಾನು ಅವರಿಗೆ ಮತ್ತೊಮ್ಮೆ ಮನವರಿಕೆ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ, ನದಿ ಜಯಮಂಗ್ಲಿ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜನ್ನು ನಾನು ರಿಕ್ವೆಸ್ಟ್ ಮಾಡಿರ್ತಕ್ಕಂಥದ್ದು. ಈ ನದಿ ತುಮಕೂರು ತಾಲೂಕು, ಕೊರಟಗೆರೆ ತಾಲೂಕು, ಮಧುಗಿರಿ ತಾಲೂಕು, ಹೀಗೆ ಎಲ್ಲ ತಾಲೂಕುಗಳಲ್ಲೂ ಕೂಡ ಹರಿದು ಕಡೆಗದು ಆಂಧ್ರ ಪ್ರದೇಶ ಸೇರುತ್ತೆ. ನದಿ ಹರಿತಕ್ಕಂಥ ಜಾಗ ಹೊಲದಲ್ಲಿ ನದಿ ಹರಿಯುತ್ತಾ, ಇವರು ಬರೀತಾರೆ ಹೊಲಗಳಲ್ಲಿ ಅಂತೇಳಿ ಈ ಅಧಿಕಾರಿಗಳು ಉತ್ತರ ಬರೀತಾರೆ. ಅದಕ್ಕೋಸ್ಕರ ನನಗೆ ಅವರು ಗೂಗಲ್ ಮ್ಯಾಪ್ ಎಲ್ಲ ತೋರಿಸಿದ್ರು. ಗೂಗಲ್ ಮ್ಯಾಪ್ ಮೇಲೆ ಕೂತ್ಕೊಂಡು ಇವರು ಉತ್ತರ ಕೊಡೋದಾದ್ರೆ ಅದೇನು ಅರ್ಥ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಅವ್ರಿಗೆ ಮನವಿ ಮಾಡಿದ್ದೇನೆ, ಆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಸ್ಥಳ ತನಿಖೆ ಮಾಡ್ತಕ್ಕಂಥದ್ದಕ್ಕೆ ನೀವು ಸೂಚನೆ ಕೊಡಿ. ಆ ಸೂಚನೆ ಆಧಾರದ ಮೇಲೆ ನಾವು ಸ್ಥಳವನ್ನು ಪರಿಶೀಲನೆ ಮಾಡಿ ಸೂಕ್ತವಾದಂಥ ಕ್ರಮ ತಗೋಬೇಕು ಅಂತ ಅವರಿಗೆ ಮನವಿ ಮಾಡಿದೆ. ಅದಕ್ಕೆ ಅವರು ಒಪ್ಪಿದ್ದಾರೆ. ಅದನ್ನ ಒಂದು ಭರವಸೆಯನ್ನು ಸಚಿವರಿಂದ ನಾವು ನಿರೀಕ್ಷೆ ಮಾಡ್ತೀವಿ. ಓಕೆ, ಅಭಿವೃದ್ಧಿ ವಿಷಯದ ಬಗ್ಗೆ ನಾನು ಹೇಳೋದಾದ್ರೆ, ಬಹಳಷ್ಟು ಡೆವಲಪ್ಮೆಂಟು ಈ ಭಾಗಕ್ಕೆ ಆಗಬೇಕು. ಮೊದಲೇ ಜಿಲ್ಲಾ ರಚನೆ ಮಾಡಿ 15 ವರ್ಷ ಆದರೂ ಸಹ ಅಂಡರ್ಗ್ರೌಂಡ್ ಡ್ರೈನೇಜ್ ಇಲ್ಲ. ಎಲ್ಲ ಭೀಮಾ ನದಿ ನೀರು ಹೋಗ್ತಾ ಇದೆ, ಆ ಗಲೀಜ್ ವಾಟರ್. ಹಾಗಾಗಿ ಅದಕ್ಕೆ ಹೆಚ್ಚು ಗಮನ ಹರಿಸಬೇಕು ಅನ್ನೋದು ಜೊತೆಗೆ 16,507 ಕೋಟಿ ರೂಪಾಯಿಯನ್ನು ಬಡ್ಜೆಟಲ್ಲಿ ಕೊಟ್ಟಿದ್ದಾರೆ. ಆದರೆ ಖರ್ಚು ಮಾಡಿರೋದು ಕೇವಲ ಈ 8,000, 50% ಸಹ ಖರ್ಚಾಗಿಲ್ಲ. ಕೇವಲ ಇರೋದು ಇನ್ನು ಜನವರಿ ಫೆಬ್ರವರಿ ಆದ ತಕ್ಷಣ ಮತ್ತೆ ಬಡ್ಜೆಟ್ಗೆ ಹೋಗ್ತೀವಿ ನಾವು. ಅದನ್ನು ಖರ್ಚಾಗದೇ ಇದ್ರೆ ಏನು ಉಪಯೋಗ? ಉತ್ತರ ಕರ್ನಾಟಕ ಬರೀ ಭಾಷೆಗೆ ಸೀಮಿತವಾಗಬೇಕಾ, ಏನಾದರೂ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡಬೇಕನ್ನೋದು ನನಗೆ ಚಿಂತನೆ. ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ, ಇವತ್ತು ಏನು ಹೊಸ ಹೊಸ ಜಿಲ್ಲೆ ಆಗಿವೆ, ಆ ಜಿಲ್ಲೆಗೆಲ್ಲ ಸವಲತ್ತನ್ನು ಕೊಟ್ಟಿಲ್ಲ. ಅದರಲ್ಲಿ ವಿಶೇಷವಾಗಿ ಆ ಸವಲತ್ತನ್ನು ನೀಡುವ ಮುಖಾಂತರ ಹಣ ಖರ್ಚು ಮಾಡಲಿಕ್ಕೆ ಹೆಚ್ಚು ಇದೇ 3 ತಿಂಗಳಲ್ಲಿ ಏನಾಯ್ತು ದುರಂತ ಅಧ್ಯಕ್ಷರಿದ್ರೆ, ಸಮಸ್ಯೆ ಇಷ್ಟೇ, ನಾವು ಖರ್ಚು ಮಾಡೋಕ್ಕಲ್ಲ, ಜನವರಿಗೆ ಎಲ್ಲ ಕೊಟ್ಬಿಡ್ತೀವಿ, ಫೆಬ್ರವರಿ 1 ತಿಂಗಳಲ್ಲಿ ಏನೂ ಖರ್ಚಾಗಲ್ಲ, ಮತ್ತೆ ಸರೆಂಡರ್ ಆಗುತ್ತೆ. ಹಾಗಾಗಿ ಅದಾಗಬಾರ್ದು. ಖರ್ಚನ್ನು ಕೊನೆ ಪಕ್ಷ ಕೂಡಲೇ ಇದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾನೆ.